ಕೂಲಿಂಗ್ ಗ್ಲಾಸ್ ಹ್ಯಾಂಡ್ ಶೇಕ್ ಮಾಡಿ ಜೈಲಿಗೆ ದರ್ಶನ್ ಎಂಟ್ರಿ ಕೊಟ್ಟದು ಕರ್ಕೊಂಡು ಬಂದ ಸಿಬ್ಬಂದಿಗೆ ಈಗ ಸಂಕಷ್ಟ ಎದುರಾಗಿದೆ. ಒಂದೊಂದೇ ದರ್ಶನ್ ಕೇಸ್ನಲ್ಲಿ ದರ್ಶನ್ ಜೊತೆಗೆ ಅಧಿಕಾರಿಗಳಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಜೈಲಿಗೆ ಬಂದಾಗ ಕೂಲಿಂಗ್ ಗ್ಲಾಸ್, ಕೈಯಲ್ಲಿ ಖಡ್ಗ, ಬ್ರಾಂಡೆಡ್ ಕ್ಲಾತ್ ಇದನ್ನೆಲ್ಲ ಹಾಕೊಂಡು ಬಂದಿದ್ದಾರೆ. ಈಗ ಅದರಲ್ಲಿ ಸಂಕಷ್ಟ ಶುರುವಾಗಿರೋದು ಅಧಿಕಾರಿಗಳಿಗೂ. ಕೂಲಿಂಗ್ ಗ್ಲಾಸ್ ಹ್ಯಾಂಡ್ ಶೇಕ್ ಮಾಡಿ ಜೈಲಿಗೆ ದರ್ಶನ್ ಎಂಟ್ರಿ. ಪೊಲೀಸ್ ಸಿಬ್ಬಂದಿಗೆ ಈಗ ನೋಟಿಸ್ ಅನ್ನ ಜಾರಿಗೆ ಮಾಡಿದ್ದಾರೆ. ನಟ ದರ್ಶನ್ರನ್ನ ಬಳ್ಳಾರಿಗೆ ಕರೆದೊಯ್ದ ಸಿಬ್ಬಂದಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿದ್ರೂ ಕಷ್ಟ, ಬಳ್ಳಾರಿಗೆ ಹೋದ್ರೂ ಕಷ್ಟ. ಯಾಕಾದ್ರೂ ನಾವು ಬಂದಿದೀವೋ ಅಂತ ಅನ್ಕೊಂಡ್ರೋ ಏನೋ ಗೊತ್ತಿಲ್ಲ. ಬೆಲೆ ಬಾಳುವ ಟೀ ಶರ್ಟು, ಪ್ಯಾಂಟು, ಖಡ್ಗ, ಕೂಲಿಂಗ್ ಗ್ಲಾಸ್, ಲಕ್ಷ ರೂಪಾಯಿ ಮೌಲ್ಯದ ಕೂಲಿಂಗ್ ಗ್ಲಾಸ್ ಅನ್ನ ಹಾಕೊಂಡು ದರ್ಶನ್ ಜೈಲಿಗೆ ಎಂಟ್ರಿ ಕೊಟ್ಟಿದ್ದು. ಯಾವುದೇ ನಿಯಮಗಳನ್ನ ಪಾಲಿಸಿಲ್ಲ ಇಲ್ಲಿ ಖೈದಿಯನ್ನ ಕರ್ಕೊಂಡು ಬರ್ಬೇಕಾದ್ರೆ ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಜೈಲಿನಿಂದ ಮತ್ತೊಂದು ಜೈಲಿಗೆ ಕರ್ಕೊಂಡು ಹೋಗುವಾಗ ಒಂದಷ್ಟು ನಿಯಮಗಳಿದೆ. ಸೊ ಆ ನಿಯಮವನ್ನ ಅನುಸರಿಸಬೇಕು. ಅದು ಬಿಟ್ಕೊಂಡು ಎಲ್ಲ ಬ್ರಾಂಡೆಡ್ ಟೀ ಶರ್ಟು, ಪ್ಯಾಂಟು, ಗ್ಲಾಸು, ಖಡ್ಗ ಇದೆಲ್ಲ ಹಾಕೊಂಡು ಬರೋದಿಕ್ಕೆ ಯಾಕೆ ಅನುಮತಿಯನ್ನ ಕೊಟ್ರಿ ಅಂತ ಹೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಉತ್ತರ ಕೊಡಿ ಅದಕ್ಕೆ ಅಂತ. ಸೊ ಪಾಪ ಪೊಲೀಸರಿಗೂ ಕೂಡ ಇಲ್ಲಿ ನಿಲ್ಲಂಗಿಲ್ಲ ಕೂರಂಗಿಲ್ಲ ಅಂತ ಪಜಿತಿ ಈಗ ನಿರ್ಮಾಣ ಆಗ್ಬಿಟ್ಟಿದೆ. ಮೋಸ್ಟ್ಲಿ ಬಳ್ಳಾರಿಗೆ ಬರ್ತಾರೆ ಅಂದಾಗ ಅಲ್ಲಿನ ಅಧಿಕಾರಿಗಳು ಕೂಡ ಖುಷಿ ಆಗಿದ್ರು ಏನೋ ಗೊತ್ತಿಲ್ಲ, ಆಕ್ಟ್ರು ಬರ್ತಾರೆ ಅಂತ. ಸೊ ಈಗ ಯಾಕಾದ್ರೂ ಬಂದ್ರು ಅಂತ ಅನ್ಕೊಂಡಿರ್ತಾರೆ. ಬರ್ತಾನೆ ನೋಟಿಸ್ ಜಾರಿ ಆಗಿದೆ ಅವ್ರಗಳಿಗೂ. ರೂಲ್ಸ್ ಅನ್ನ ಫಾಲೋ ಮಾಡಿಲ್ಲ ಅಂತ ಹೇಳಿ ಈ ಪೊಲೀಸರು ಬೇರೆ ಈಗ ಸಾಮಾನ್ಯರಿಗೆ ಬೈಕಲ್ಲಿ ಹೋಗೋರಿಗೆ ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ರೂಲ್ಸ್ ಅನ್ಕೊಂಡು ದಂಡ ಹಾಕ್ತಾರೆ. ಬಟ್ ಇವ್ರಿಗೆ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನ್ ರೂಲ್ಸ್ ಇದೆ ಅನ್ನೋದೇ ಗೊತ್ತಿಲ್ಲ ನೋಡಿ. ಇದು ವಿಪರ್ಯಾಸ ಅಂದ್ರೆ. ಬೇರೆಯವರಿಗೆ ರೂಲ್ಸ್ ಅಂತ ಹೇಳಿ ಬಂಬಡ ಬಡ್ಕೋತಾರೆ. ಬಟ್ ಅವ್ರಿಗಿರೋ ರೂಲ್ಸ್ ಗಳನ್ನೇ ಅವ್ರು ಮರೀತಾರೆ. ಪರಿಸ್ಥಿತಿ ಇದು ನಮ್ಮ ದೇಶದ ಪರಿಸ್ಥಿತಿ. ಒಬ್ಬೊಬ್ರಿಗೆ ಒಂದೊಂದು ರೂಲ್ಸ್ ಗಳನ್ನ ಮಾಡ್ಕೊಂಡು ಬೇಕಾಬಿಟ್ಟಿ ಇರ್ತಾರೆ. ಈಗ ರೂಲ್ಸ್ ಅನ್ನ ಫಾಲೋ ಮಾಡ್ಲಿಲ್ಲ ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ ಪೊಲೀಸರು ಕೂಡ.